ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ಆಗಸ್ಟ್ ಮಾಸದಲ್ಲಿ 12ನೇ ತಾರೀಕು ಕಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದ ಮುಖಾಂತರ ಒಂದು ರೀತಿ ಸರ್ಪ ಸೂರ್ಯಗ್ರಹಣ, ನಾಗ ಸೂರ್ಯಗ್ರಹಣ. ಅಂದರೆ ಈ ಸರ್ಪ ಮತ್ತು ನಾಗ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಒಂದು ರೀತಿ ಕಾಲಸರ್ಪ ದೋಷವನ್ನು ಉಂಟು ಮಾಡ್ತಾ ಇರುತ್ತೆ. ಅಂತಹ ಆಶ್ಲೇಷ ನಕ್ಷತ್ರದಲ್ಲಿ ಸೂರ್ಯಗ್ರಹಣ ಅನ್ನೋದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡುತ್ತೆ ನಮಗೆ ಭಾರತ ದೇಶದಲ್ಲಿ ಇಲ್ಲ. ಯಾಕಂದರೆ ಅಕ್ಟೋಬರ್ 12 ನಮಗೆ ರಾತ್ರಿ ಆಗಿರುವಂಥ ಸಮಯದಲ್ಲಿ 9:45 ಬೆಳಗಿನ ಜಾವ 2:15 ಇರುತ್ತೆ. ಬಟ್ ಆದ್ರೂ ಕೂಡ ನಾವು ಯಾವುದೇ ರೀತಿ ಗ್ರಹಣದ ನಿಯಮಗಳನ್ನು, ಗ್ರಹಣದ ಆಚಾರಗಳನ್ನು ಅಥವಾ ವಿಧಿವಿಧಾನಗಳನ್ನು ಏನೂ ಪಾಲನೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಆದ್ರೂ ಈ ಗ್ರಹಣದ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಅನುಕೂಲ ಮತ್ತು ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಯಾಕಂದರೆ ಈಗ ಕಟಕ ರಾಶಿಯಲ್ಲಿ ಗ್ರಹಣ ನಿರ್ಮಾಣವಾಗ್ತಾ ಇರೋದ್ರಿಂದ ದ್ವಾದಶ ರಾಶಿಗಳಿಂದ ನೋಡುವಾಗ ಕಟಕ ರಾಶಿಯ ಸ್ಥಾನ, ಆ ಪರ್ಟಿಕ್ಯುಲರಾಗಿ ರವಿ ಇರುವಂತಹ ಸ್ಥಾನ ಅಂತಲೂ ಹೇಳಬಹುದು. ಪರ್ಟಿಕ್ಯುಲರಾಗಿ ಈ ರವಿಯ ಸ್ಥಾನ, ಆ ಪರ್ಟಿಕ್ಯುಲರ್ ರಾಶಿಗೆ ರವಿ ಯಾವ ರೀತಿ ಅನುಕೂಲ ಮತ್ತು ಪ್ರತಿಕೂಲಾದಿ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ಹೊರ ದೇಶಗಳಲ್ಲಿರುವಂತಹ ನಮ್ಮ ಭಾರತೀಯರಾಗಿರ್ಬೋದು, ಕನ್ನಡ ಜನತೆ ಆಗಿರಬಹುದು, ದ್ವಾದಶ ರಾಶಿಗಳಲ್ಲಿಟ್ಟಿರುವಂತಹ ಜಾತಕ ವ್ಯಕ್ತಿಗಳಾಗಿರ್ಬೋದು, ಈ ಗ್ರಹಣ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕಾಗಿರುತ್ತೆ. ಅದರಲ್ಲೂ ಕೂಡ ಈ ಫಿನ್ಲ್ಯಾಂಡ್ ಆಗಿರ್ಬೋದು, ಸ್ಪೇನ್, ಪೋರ್ಚುಗಲ್, ಉತ್ತರ ರಷ್ಯಾ, ಈ ಗ್ರೀನ್ಲ್ಯಾಂಡ್, ಈ ದೇಶಗಳಲ್ಲಿರುವಂತಹ ವ್ಯಕ್ತಿಗಳು ಸ್ವಲ್ಪ ಈ ಗ್ರಹಣ ನಿಯಮಗಳು, ಅಂದರೆ ಯಾರಿಗೆ ಯಾವ ರಾಜ್ಯದಲ್ಲಿ ಈ ರವಿಗ್ರಹಣ ಅಥವಾ ಸೂರ್ಯಗ್ರಹಣ ನಿಮಗೆ ಗೋಚಾರವಾಗ್ತಾ ಇದೆ, ಕಾಣಿಸ್ತಾ ಇದೆ, ಆ ಪ್ರಭಾವ ನಿಮ್ಮ ಮೇಲೆ ಬೀಳ್ತಾ ಇದೆ ಅನ್ನುವಂಥ ಸಂದರ್ಭಗಳಲ್ಲಿ ಗ್ರಹಣ ನಿಯಮಗಳನ್ನು ಪಾಲಿಸಬೇಕು. ಅದೇ ರೀತಿ ಈಗ ಮಕರ ರಾಶಿಯವರಿಗೆ ಈ ರವಿಗ್ರಹಣ, ಸೂರ್ಯಗ್ರಹಣ ಅನ್ನೋದು ಮತ್ತು ಈ ಆಗಸ್ಟ್ ಮಾಸದಲ್ಲಿ ಇರುವಂತಹ ಗ್ರಹ ಗೋಚಾರ ಫಲಗಳೇನಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂಥ ವಿಷಯಗಳನ್ನು ನೋಡುವುದಾದರೆ, ಮಕರ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಈ ಸ್ಮಾರ್ಟ್ ವರ್ಕ್, ಅಂದರೆ ಮಕರ ರಾಶಿಯಲ್ಲಿ, ಕುಂಭ ರಾಶಿಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿಗಳೇ ಇರ್ತಾರೆ. ಹಾರ್ಡ್ ವರ್ಕನ್ನು ಕೂಡ ಮನಸ್ಸು, ಬುದ್ಧಿ, ವಿವೇಚನೆಯಿಂದ ಮಾಡುವಂತಹ ಉದ್ಯೋಗಗಳು, ಆಗಲಿ ಸಾಫ್ಟ್ವೇರ್ ಆಗಿರಬಹುದು, ಬ್ಯಾಂಕಿಂಗ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಈ ಸ್ವಲ್ಪ ಫೋಕಸ್ಡಾಗಿ ತುಂಬ ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ನೀವು ಈ ಸಂದರ್ಭದಲ್ಲಿ ಈ ಕೆಲಸಗಳು ಮಾಡಬೇಕು. ನಿಮ್ಮ ವೃತ್ತಿ ಉದ್ಯೋಗ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿರುತ್ತೆ. ಫೋಕಸ್ಡ್ ಕಮ್ಮಿಯಾಗಿ, ಅಥವಾ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಕಂಡು ಹಿಡಿದು ಮತ್ತೆ ಆ ಕೆಲಸಗಳನ್ನು, ಅದು ಸ್ಮಾರ್ಟ್ ವರ್ಕ್ ಆಗಲ್ಲ, ಅಗೇನ್ ಹಾರ್ಡ್ ವರ್ಕ್, ಅದರಿಂದ ನಿಮಗೊಂದು ಬ್ಯಾಡ್ ಮಾರ್ಕ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಫೈನಾನ್ಸ್ ಆಗಿರ್ಬೋದು, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾವ ರೀತಿ ಅಂದರೆ ಏನೋ ಕಮ್ಮಿಗೆ ಸಿಗ್ತಾ ಇದೆಯಲ್ಲ, ಶೇರ್ಸ್ ಕೊಳ್ಳುವಂತಹ ಸಾಧ್ಯತೆ ಕಮ್ಮಿಗೆ ಸಿಗ್ತಾ ಇದೆ, ಫ್ಯೂಚರಲ್ಲಿ ಒಳ್ಳೆಯ ರೇಟ್ ಬರುತ್ತೆ. ಮತ್ತು ಕೆಲವೊಂದು ವ್ಯಕ್ತಿಗಳು ಹಣಕಾಸಿನ ಸಹಾಯವನ್ನು ಕೇರಿ ಸಾಲಗಳು ನೀಡೋದು ಇತ್ಯಾದಿ ವಿಷಯಗಳಲ್ಲಿ, ಈ ಹಣಕಾಸಿನ ವಿಷಯಗಳಲ್ಲಿ ನೀವು ಏನೋ ಫ್ಯೂಚರಲ್ಲಿ ಯೂಸ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬ ಸೆಕ್ಯೂರ್ಡ್ ಪ್ಲ್ಯಾನ್ಸ್ ಇದೆ. ಬಟ್ ಈ ಸಂದರ್ಭದಲ್ಲಿ ನೀವು ತಗೊಳ್ಳುವಂತಹ ಈ ಫಿನಾನ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತೋ, ಈ ಫಿನಾನ್ಸ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಇರುತ್ತೋ, ಈ ವಿಷಯಗಳಲ್ಲಿ ಬಹಳ ಜಾಗರೂಕತೆಯಿಂದ ನಿರ್ಧಾರಗಳು ಮಾಡಬೇಕಾಗಿರುತ್ತೆ. ಈ IT ಫೀಲ್ಡಲ್ಲಿ ಈ AI ತಂತ್ರಜ್ಞಾನ ಯೂಸ್ ಮಾಡಿಕೊಂಡು, ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಮಾಡುವಂತಹ ಕೆಲಸಗಳಲ್ಲಿ ಈ ರಿಸಲ್ಟ್ ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇರುವುದಿಲ್ಲ, ಫೋಕಸ್ಡ್ ಆಗಿರೋದಿಲ್ಲ. ಬುದ್ಧಿ, ಜ್ಞಾನ ಮತ್ತು ಮನಸ್ಸಿನಿಂದ ಯೋಚನೆ ಮಾಡುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ನೀವೇನೋ ಕೆಲಸ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀರ, ಅಥವಾ ವಾಟ್ ಎವರ್ ಫಾರ್ ಎಕ್ಸಾಂಪಲ್ ನಿಮ್ಮ ಯಾರೋ ಆಫೀಸರ್ಸ್ ಆಗಿರ್ಬೋದು, ಸಂಸ್ಥೆ ನಿಮ್ಮಿಂದ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್, ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿರ್ತಾರೆ. ಬಟ್ ಅದರಲ್ಲಿ ಕೂಡ ನೀವು ಫೋಕಸ್ಡ್ ಇರೋದು, ಅಥವಾ ಬೇರೆ ವಿಷಯಗಳಲ್ಲಿ ಕಾಂಟ್ರಡಿಕ್ಟರಿಯಾಗಿ ಅಥವಾ ಸ್ವಲ್ಪ ಡಿಸ್ಟರ್ಬ್ ಆಗಿ ಆ ವಿಷಯಗಳಲ್ಲಿ ಏನಾಗುತ್ತೆ ನೋಡ್ಕೊಳ್ಳೋಣ, ಇನ್ ಕೇಸ್ ಏನಾದರೂ ರಿಟರ್ನ್ ಬಂದರೆ ನೋಡೋಣ, ಕಾನ್ಫಿಡೆಂಟ್ ಅನ್ನೋದು ಇರುತ್ತೆ. ಬಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಲೋ ಇರೋದ್ರಿಂದ ಮಾಡಿರುವಂತಹ ಕೆಲಸಗಳನ್ನು ಮತ್ತೆ ಮಾಡಬೇಕಾಗಿರುವಂತಹ ಸಿಚುವೇಶನ್ಸ್ ಕ್ರಿಯೇಟ್ ಆಗಬಹುದು. ಸೊ ಆದ್ದರಿಂದ
ಸ್ವಲ್ಪ ಟೈಮ್ ವೇಸ್ಟ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಈ ಮಾಸದಲ್ಲಿ ಷಷ್ಠಸ್ಥಾನದಲ್ಲಿ ಕುಜಗ್ರಹದ ಅನುಕೂಲತೆ ತುಂಬ ಚೆನ್ನಾಗಿದೆ. ತೃತೀಯದಲ್ಲಿ ಶನಿ ಪರಮಾತ್ಮ ವಕ್ರಗತಿಯಲ್ಲಿ ಇದ್ದಾರೆ. ಧೈರ್ಯ ಸಾಹಸಗಳು ನೋಡಿ, ಮಕರ ರಾಶಿಯವರು ಯಾವುದೇ ರೀತಿ ಎಂತಹ ರೀತಿ ಸಮಸ್ಯೆ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸಿ ಅದರಲ್ಲಿಂದ ಹೊರಗಡೆ ಬರುವಂಥ ಅವಕಾಶಗಳಂತೂ ಬಹಳ ಇದೆ. ಏನು ಜಾಸ್ತಿ ಗ್ರಹಣ ಬರ್ತಾ ಇದೆಯಲ್ವ, ಮತ್ತು ಮಕರ ರಾಶಿ ಯಾವ ರೀತಿ ಇದರಿಂದ ಏನು ದೋಷ ಪರಿಹಾರ ಮಾಡಬೇಕು, ಯಾವ ರೀತಿ ದುಷ್ಪರಿಣಾಮಗಳು ಬರುತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನು ಆ ರೀತಿ ದೊಡ್ಡ ಮಟ್ಟದಲ್ಲಿ ಅಥವಾ ವಿಪರೀತವಾಗಿ ನಿಮಗೆ ನಷ್ಟ ಮಾಡುವಂಥದ್ದು ಅಥವಾ ಪ್ರತಿಕೂಲ ಫಲಗಳುವಂಥದ್ದು ಯಾವುದೇ ಇರಲ್ಲ. ದೇವರ ಆಶೀರ್ವಾದ ಅಂತ ಹೇಳ್ತಿರಲ್ಲ, ಅದು ನಿಮ್ಮಲ್ಲಿ ಈಗ ಸಂಪೂರ್ಣವಾಗಿದೆ. ಸೊ ಫೈನಲ್ ಮಿನಿಟ್ ಇನ್ನೇನು ಆ ಎಕ್ಸ್ಪೆಕ್ಟೇಷನ್ಸ್ ಕಂಪ್ಲೀಟಾಗಿ ಕಳ್ಕೊಂಡಿರ್ತೀರ. ಲಾಸ್ಟ್ ಮಿನಿಟಲ್ಲಿ ಆ ದೇವರ ಅನುಗ್ರಹ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಆ ಸಮಸ್ಯೆಗಳಾಗಿರ್ಬೋದು, ಅಥವಾ ಆ ಫೇಲ್ ಆಗ್ತಾ ಇರುವಂತಹ ಪ್ರಯತ್ನಗಳಿಂದ ಹೊರಗಡೆ ಬರೋದಕ್ಕೆ ಯಾರೋ ಒಬ್ಬರು ಸಹಾಯ ಮಾಡುವಂತಹ ಸಂದರ್ಭಗಳು ಇರುತ್ತೆ. ಇನ್ನು ಈಗ ಆಲ್ರೆಡಿ ಉದ್ಯೋಗದಲ್ಲಿದ್ದು ನಿಮ್ಮ ಅದೃಷ್ಟವನ್ನು ನಂಬಿಕೊಂಡು ಈಗ ಮಾಡ್ತಾ ಇರುವಂತಹ ಉದ್ಯೋಗ ಪ್ರಯತ್ನಗಳೇನಾದರೂ ಮಾಡೋದಕ್ಕೆ ಅವಕಾಶಗಳು ಬಂದ್ರೂ ಡಿಸೆಂಬರ್ವರೆಗೆ ದಯವಿಟ್ಟು ನೀವು ಈ ರೀತಿ ಪ್ರಯತ್ನಗಳು ಮಾಡೋದಕ್ಕೆ ಹೋಗಬೇಡಿ. ಏನಿದೆಯೋ ನೀವು ಆ ಉದ್ಯೋಗ ಪ್ರಯತ್ನಗಳಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ಅಥವಾ ನಿಮ್ಮ ಮೇಲಧಿಕಾರಿಗಳ ಒಂದು ಗುರುತಿಸುವಿಕೆಯನ್ನು, ಪ್ರತಿಭೆಯನ್ನು ಏನಾಗ್ತಾ ಇರುತ್ತೆ ಅಂದರೆ, ಕೆಲವೊಂದು ವ್ಯಕ್ತಿಗಳು ಕೆಲಸ ಮಾಡ್ತಾ 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 ಒಂದು ರೀತಿ ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಹಾರ್ಡ್ ವರ್ಕ್ ಆದ್ರೂ, ಎಷ್ಟು ಪ್ರೂವ್ ಮಾಡಿಕೊಂಡ್ರು ನನಗೆ ಒಂದು ಐಡೆಂಟಿಟಿ ಸಿಗ್ತಾ ಇಲ್ವಲ್ಲ, ನನಗೊಂದು ರಿಕಗ್ನೈಜೇಷನ್ ಸಿಗ್ತಾ ಇಲ್ವಲ್ಲ, ಆ ರೀತಿ ಇರೋದ್ರಿಂದ ಧನ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಮೈಟ್ ಬಿ ಈಗಿರೋಂಥ ಆಪರ್ಚುನಿಟಿ ಮುಖಾಂತರ ಎಕ್ಸ್ಪೋಸ್ ಚೆನ್ನಾಗಿರ್ಬೋದು, ಅಥವಾ ಹಣಕಾಸಿನ ವ್ಯವಸ್ಥೆ ಪ್ಯಾಕೇಜ್ ಚೆನ್ನಾಗಿರುತ್ತೆ. ಈ ರೀತಿ ದೂರದ ಬೆಟ್ಟ ನುಣ್ಣಗಿರುತ್ತೆ ಅನ್ನೋ ರೀತಿಯಲ್ಲಿ ಊಹೆಪೋಹೆಗಳ ಕನ್ಫ್ಯೂಷನ್ ಆಗಿ ಈಗ ಡಿಸೆಂಬರ್ವರೆಗೂ ರಾಹು ಬದಲಾವಣೆ ಆಗುವಂಥ ಸಂದರ್ಭದವರೆಗೂ ಕೂಡ ಈ ಇರುವಂತಹ ಉದ್ಯೋಗದಿಂದ ಹೊಸ ಪ್ರಯತ್ನಗಳಿಗೆ ಅಥವಾ ಹೊಸ ಉದ್ಯೋಗ ಬದಲಾವಣೆಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇಲ್ಲ, ನನಗೆ ಒಳ್ಳೆಯ ಆಪರ್ಚುನಿಟೀಸ್ ಬಂದಿದೆ, ನಾನು ಧೈರ್ಯವಾಗಿ ನಿರ್ಧಾರ ತಗೊಳ್ತಾ ಇದ್ದೀನಿ, ಎಲ್ಲವೂ ಪಾಸಿಟಿವ್ ಆಗಿದೆ ಅಂದರೆ, ಗೋಚಾರದಿಂದ ಈ ರೀತಿ ಇರೋದರಿಂದ, ಈಗ ಸೂರ್ಯಗ್ರಹಣ ಪ್ರಭಾವದಿಂದ ಈ ರೀತಿ ಕೆಲವೊಂದು ಪ್ರತಿಕೂಲ ಫಲಗಳಿದ್ರೂ ಕೂಡ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಯಾವ ರೀತಿ ಇದೆ, ಈ ಟೈಮಲ್ಲಿ ತಗೊಳ್ಳುವಂತಹ ಮೇಯ್ನ್ ಡೆಸಿಷನ್ಸ್ ಆಗಿರ್ಬೋದು, ಮೇಯ್ನ್ ನಿರ್ಧಾರಗಳಾಗಿರ್ಬೋದು, ಮೈಟ್ ಬಿ ಜೀವನವನ್ನೇ ಬದಲಾಯಿಸ್ಬೋದೇನೋ ಅಂತ ನಿಮಗೆ ಒಂದು ರೀತಿ ಅನಿಸಿದ್ರೆ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಇಲ್ಲಾಂದರೆ ಕೆಲವೊಂದರ ಜೀವನದಲ್ಲಿ ಫೈನಲ್ ಆಗಿ ಇನ್ನೇನು ಆಲ್ಮೋಸ್ಟ್ ಪ್ರಮೋಷನ್ ಲಿಸ್ಟಲ್ಲಿತ್ತು, ಬಟ್ ಆ ಸಂದರ್ಭದಲ್ಲಿ ನಾನು ರಿಸೈನ್ ಮಾಡಬೇಕು, ಬೇರೆ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡು, ಅಂದರೆ ಸೊ ಅಟ್ ದ ಲಾಸ್ಟ್ ಮಿನಿಟ್ ನಿಮಗೆ ಕೂಡ ವೆಯ್ಟ್ ಮಾಡೋದು ಒಳ್ಳೆಯದು. ಲಾಸ್ಟ್ ಮಿನಿಟ್ವರೆಗೂ ಕೂಡ ನಿಮ್ಮ ಪ್ರಯತ್ನಗಳಿಗೆ ಒಂದು ಡೆಫಿನೆಟಾಗಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನುವಂತಹ ವಿಷಯಗಳು ನಿಮಗೆ ತಿಳಿದಿರಲಿ. ಈ ಸಂದರ್ಭದಲ್ಲಿ ಆತುರಕ್ಕೆ ಆವೇಶಪೂರಿತವಾಗಿರುವಂತಹ ನಿರ್ಧಾರಗಳು ಬೇಡ. ಇನ್ನು ಉದ್ಯೋಗ ಇಲ್ದಿರುವಂತಹ ನಿರುದ್ಯೋಗ ವ್ಯಕ್ತಿಗಳು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ, ಬಟ್ ನೀವು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರ. ಅಂದರೆ ಇದೇ ರೀತಿ ಡೈರೆಕ್ಟ್ ಪೇರೋಲ್ ಇರುವಂಥದ್ದು, ಯಾಕಂದರೆ ಅಲ್ಲಿದ್ದು ತುಂಬ ಬೆನಿಫಿಟ್ಸ್ ಅನ್ನೋದು ಇರುತ್ತೆ. ಡೈರೆಕ್ಟಾಗಿ ವಿ ಕ್ಯಾನ್ ಇಂಟ್ರ್ಯಾಕ್ಟ್ ವಿತ್ ದ ಆರ್ಗನೈಜೇಷನ್, ಡೈರೆಕ್ಟ್ ಬೆನಿಫಿಟ್ಸ್ ಇರುತ್ತೆ. ಥರ್ಡ್ ಪಾರ್ಟಿ ಮುಖಾಂತರ ಹೋದರೆ ಸೊ ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್ ಎಕ್ಸ್ಪೋಸರ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ರಿಕಗ್ನೈಜೇಷನ್ ಆಗಲ್ಲ. ಅಥವಾ ನನಗೆ ಒಂದು ಡ್ರೀಮ್ ಪ್ಯಾಕೇಜ್ ಇಷ್ಟೇ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀರ. ಸೊ ದಯವಿಟ್ಟು ಈಗ ಈ ರೀತಿ ವೆಯ್ಟ್ ಮಾಡ್ತಾ ಅವಕಾಶಗಳಿಗೋಸ್ಕರ ಸಮಯವನ್ನು ವೃಧಾ ಮಾಡೋದಕ್ಕಿಂತ ನಾನು ನೀಡ್ತಾ ಇರುವಂತಹ ಒಂದು ಅದ್ಭುತವಾಗಿರುವಂಥ ಸಲಹೆ ಏನಂದರೆ, ಬಂದಿರುವಂತಹ ವಿಷಯದಲ್ಲಿ ನಿಮ್ಮ ಗ್ರೋತ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಯು ಕ್ಯಾನ್ ಗೈನ್ ಸಮ್ ಕಾನ್ಫಿಡೆಂಟ್, ಯು ಕ್ಯಾನ್ ಗೈನ್ ಸಮ್ ನ್ಯೂ ಸ್ಕಿಲ್ಸ್. ಸೊ ಹೊಸ ವಿಷಯಗಳು, ಹೊಸ ರೀತಿ ಆದಾಯ ಬರುತ್ತೆ. ಸೊ ಆದ್ದರಿಂದ ಈಗ ಏನು ಆಪರ್ಚುನಿಟಿ ಬರುತ್ತೋ ಅದರಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಎಸ್, ಡೆಫಿನೆಟ್ಲಿ ನವಂಬರ್ 25 ರಾಹುಕೇತುಗಳ ಸಂಚಾರದ ನಂತರ ಡೆಫಿನೆಟ್ಲಿ ಯು ಕ್ಯಾನ್ ಸಿ ಗುಡ್ ಬೆನಿಫಿಟ್ಸ್. ಸೊ ಬಟ್ ಅಲ್ಲಿವರೆಗೂ ಕೂಡ ಈಗ ಗುರುಬಲನೂ ಇದೆ. ಬಂದಿರುವಂತಹ ಅವಕಾಶಗಳ ಮುಖಾಂತರ ಇಫ್ ಯು ಗೆಟ್ ಗುಡ್ ಆಪರ್ಚುನಿಟಿ, ಎಸ್, ತುಂಬ ಸಂತೋಷ. ಬಟ್ ಇಲ್ಲ, ನನಗೆ ಇದೇ ರೀತಿ ಕಂಪನಿ, ಇದೇ ರೀತಿ ಪ್ಯಾಕೇಜ್, ಇದೇ ರೀತಿ ನನಗೆ ವರ್ಕ್ ಫ್ರಮ್ ಹೋಮೇ ಬೇಕು, ಇದೇ ರೀತಿ ಆನ್ಸೈಟ್ ಆಪರ್ಚುನಿಟೀಸ್ ಬೇಕು ಅಂತ ಹೇಳ್ಬಿಟ್ಟು ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ಹೇಳ್ತಾ ನಿಮಗೆ ಈ ವಿಷಯಗಳ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ
ಧೈರ್ಯ ಸಾಹಸಗಳಂತ ತೃತೀಯ ಸ್ಥಾನದಲ್ಲಿ ಶನಿ ವಕ್ರಗಮನದಲ್ಲಿ ಇದ್ದಾರೆ. ಅಂದರೆ ತೃತೀಯ ಸ್ಥಾನ ಅಂದರೆ ಧೈರ್ಯ ಪರಾಕ್ರಮ ಸ್ಥಾನ. ಈಗ ವಕ್ರಗಮನ ಸಂಚಾರ ಮಾಡ್ತಾ ಇರೋದ್ರಿಂದ ಎಗೈನ್ ಮೈಟ್ ಬಿ ಸಮ್ಟೈಮ್ಸ್ ಆ್ಯಸ್ ಎ ಸೆಡ್ ಅರ್ಲಿಯರ್, ಕೊನೆಯ ಕ್ಷಣದಲ್ಲಿ ಧೈರ್ಯ ಮತ್ತು ಪ್ರಯತ್ನಗಳಲ್ಲಿ ಗಿವ್ ಅಪ್ ಮಾಡಲಿಕ್ಕೆ ಹೋಗಬೇಡಿ. ಅಟ್ ಎನಿ ಕಾಸ್ಟ್ ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್, ಡೋಂಟ್ ಲೂಸ್ ಯುವರ್ ಆ ಸ್ಟ್ರೆಂತ್ ಏನಿದೆಯೋ ಅದನ್ನು ನಿಮ್ಮನ್ನು ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು ಕುಜನ ಪ್ರಭಾವ ಅದ್ಭುತವಾಗಿದೆ. ಷಷ್ಠ ಸ್ಥಾನದಲ್ಲಿ ಕುಜ ಅಂದರೆ ಋಣ ರೋಗ ಶತ್ರು ಸ್ಥಾನದಲ್ಲಿರುವಂತಹ ಕುಜ ಒಳ್ಳೆಯ ಆರೋಗ್ಯವನ್ನು, ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಈಗ ಶತ್ರು ಜಯ ಅನ್ನೋದನ್ನು ನೀಡ್ತಾ ಇರ್ತಾರೆ. ಶತ್ರುಗಳು ಅಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಅಭಿವೃದ್ಧಿಗೆ ಆತಂಕ ಮಾಡ್ತಾ ಇರುವಂತಹ ಶಕ್ತಿಗಳಾಗಿರಬಹುದು. ಇದನ್ನು ಧೈರ್ಯವಾಗಿ ಎದುರಿಸುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಯೋಗ ಷಷ್ಠ ಸ್ಥಾನದಲ್ಲಿ ಕುಜ ನಿಮಗೆ ಅನುಕೂಲವಾಗಿ ಯೋಗಕಾರಕನಾಗಿರ್ತಾರೆ. ಖರ್ಚುಗಳ ವಿಷಯದಲ್ಲಿ ಹುಷಾರು. ದೊಡ್ಡ ಮಟ್ಟಕ್ಕೆ ಹೋಗಿಬಿಟ್ಟು ಖರ್ಚುಗಳು ಅತಿಯಾಗಿ ಮಾಡಿ ಕೆಲವೊಂದು ಸಾರಿ ನಿಮ್ಮ ತೋರಿಸುವಿಕೆ ಅನ್ನೋದು ಇರುತ್ತೆ. ಅಥವಾ ಪರ್ಟಿಕ್ಯುಲರ್ ಈ ಸಂದರ್ಭದಲ್ಲಿ ನಾನು ಶಕ್ತಿಗೆ ಮೀರಿ ಖರ್ಚು ಮಾಡಿ ಏನಿರುತ್ತೆ, ಒಂದಿನ ಒಂದು ಸೆಲೆಬ್ರೇಷನ್, ಒಂದು ಬರ್ತ್ಡೇ, ಅದನ್ನು ವಿಜೃಂಭಣೆಯಿಂದ ಮಾಡೋದು, ಎಕ್ಸ್ಪೆಕ್ಟೇಷನ್ಸ್ ಮೀರಿ ಖರ್ಚುಗಳು ಮಾಡೋದು, ಇಂತಹ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಅದೇ ರೀತಿ ಕುಟುಂಬ ವ್ಯವಹಾರಗಳಲ್ಲಿ ಪ್ರಧಾನವಾಗಿ ಕುಟುಂಬ ಸದಸ್ಯರ ನಡುವೆ, ಅದು ಸಹೋದರ ಸಹೋದರಿಯರಾಗಿರಬಹುದು, ಕುಟುಂಬ ಸದಸ್ಯರಾಗಿರಬಹುದು, ಈ ಸಂದರ್ಭದಲ್ಲಿ ಪ್ರೈಮರಿ ಯು ಆರ್ ಡೆಫಿನೆಟಾಗಿ ನೀವು ಏನು ಮಾಡಬೇಕು, ಆ ಸಂಬಂಧಗಳನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಸಪ್ತಮ ಸ್ಥಾನದಲ್ಲಿ ಈ ಗ್ರಹಣ ಅನ್ನೋದು ಆಗ್ತಾಯಿದೆ. ಅದರಲ್ಲಿ ಆಲ್ರೆಡಿ ಗುರು ಇದೆ, ಗುರುಗ್ರಹವೂ ಅಲ್ಲೇ ಇದೆ, ಬುಧನೂ ಅಲ್ಲೇ ಇದ್ದಾರೆ. ಸೊ ಆಗಿರೋದ್ರಿಂದ ಸಪ್ತಮ ಸ್ಥಾನದಲ್ಲಿ ಗ್ರಹಣ ಅನ್ನೋದು ನಿರ್ಮಾಣವಾಗ್ತಾ ಇರೋದ್ರಿಂದ ನಿಮ್ಮ ಸಂಬಂಧಗಳನ್ನು ಸೂಚಿಸುವಂಥದ್ದು, ಕಳತ್ರವನ್ನು ಸೂಚಿಸುವಂಥದ್ದು, ವೈವಾಹಿಕ ಜೀವನವನ್ನು ಸೂಚಿಸುವಂಥದ್ದು. ಸೊ ಈ ಗ್ರಹಣದ ಮುಖಾಂತರ ಈ ದಂಪತಿಗಳ ಮಧ್ಯೆ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲೇ ಆಗಿರ್ಬೋದು, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಇರುವಂತಹ ಇದಾಗಿರ್ಬೋದು, ಈ ಸಂಬಂಧಗಳಲ್ಲಿ ಕೆಲವೊಂದು ವಾದ ವಿವಾದಗಳು ನಡೆಯೋದು ಅಥವಾ ಕೆಲವೊಂದು ಮಿಸ್ಪರ್ಸೆಪ್ಷನ್ಸ್ ಅಂತ ಹೇಳ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಏನೋ ಸಮಥಿಂಗ್ ಹೈಡ್ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲದಂಗೆ ನನಗೆ ದ್ರೋಹ ಮಾಡಿ, ಈ ರೀತಿ ವಿಷಯಗಳೆಲ್ಲ ಈ ಸಂಬಂಧಗಳಲ್ಲಿ ಬಿರುಕು ಮೂಡಿಸುವಂಥ ಈ ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ಬೋದು. ದ ಸೇಮ್ ಟೈಮ್ ರವಿಯೂ ಕೂಡ ಸಪ್ತಮ ಸ್ಥಾನದಲ್ಲೇ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ಮೇಜರಾಗಿ ನಿಮ್ಮ ಮ್ಯಾರಿಟಲ್ ಲೈಫಲ್ಲಿ ಈ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ ಅವನ್ನ ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ, ಅದನ್ನು ಆ ಸಮಸ್ಯೆಗಳನ್ನು ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದರೆ ಏನಾಗುತ್ತೆ, ಆ್ಯಸ್ ಎ ಸೆಡ್ ಅರ್ಲಿಯರ್ ದೈವಬಲ ಇದೆ ಕೊನೆ ಕ್ಷಣದಲ್ಲಿ, ಬಟ್ ಅಲ್ಲಿಯವರೆಗೂ ಕೂಡ ಹೋಗಬೇಡಿ. ಮನಸ್ತಾಪಗಳು ಅಥವಾ ಕೆಲವೊಂದು ವಿಷಯಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಕೆಡುವುದು. ಕೆಲವೊಂದು ಜಾತಕರಿಗೆ ಇನ್ ಕೇಸ್ ಅಷ್ಟಮಾಧಿಪತಿ ಚಂದ್ರ ಅಥವಾ ಅಷ್ಟಮದಲ್ಲಿ ಚಂದ್ರ ಇದ್ದರೆ ಒಮ್ಮೆ ಏನಾದರೂ ಒಂದು ಅನುಮಾನ, ಸಂಶಯ, ದ್ವೇಷ ಒಂದು ಸಾರಿ ಮನಸ್ಸಲ್ಲಿ ಸೇರಿದರೆ ಅದು ಹೊರಗಡೆ ಬರೋದಕ್ಕೆ ಬಹಳ ಟೈಮ್ ಹಿಡಿಯುತ್ತೆ. ನಂಬಿಕೆ ದ್ರೋಹ, ಸುಳ್ಳು ಹೇಳು ಇತ್ಯಾದಿ ವಿಷಯಗಳನ್ನು ಮರೆಯೋಕ್ಕೆ ಆಗಲ್ಲಂಥ ವ್ಯಕ್ತಿಗಳು. ಇನ್ನು ಈ ಸಂದರ್ಭದಲ್ಲಿ ಸ್ತ್ರೀಯರ ಮುಖಾಂತರ ವಾದ ವಿವಾದಗಳನ್ನು ನಡೆಯೋದು ಅಥವಾ ಸ್ತ್ರೀ ಮುಖಾಂತರ ನೀವು ಕೆಲಸ ಮಾಡ್ತಾ ಇರುವಂಥ ಪ್ರದೇಶಗಳಲ್ಲಾಗಿರ್ಬೋದು, ನಿಮ್ಮ ಅತ್ತೆ, ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರು ಸ್ವಲ್ಪ ವಿರೋಧ ಕಟ್ಕೊಳ್ಳೋದಕ್ಕೆ, ವಾದ ವಿವಾದಗಳು ನಡೆಯೋದಕ್ಕೆ, ಕೆಲವೊಂದು ವಸ್ತುಗಳನ್ನು ಕೊಳ್ಳುವಂತಹ ಸಂದರ್ಭಗಳಲ್ಲಿ ಈ ಪ್ರಾಪರ್ಟಿ, ಗೋಲ್ಡ್ ಆಗಿರ್ಬೋದು, ಏನಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಗೋಲ್ಡ್ ಇನ್ನೇನು ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಅಂದರೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿರಲಿ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಆಫ್ಟರ್ 1 ವೀಕ್ ತುಂಬ ಡ್ರಾಪ್ ಆಗುತ್ತೆ. ಅಯ್ಯೋ ನನಗೆ ಈ ಟೈಮಲ್ಲಿ ಕೊಂಡ್ಕೊಂಡಿದ್ದರೆ ಮತ್ತಷ್ಟು ಗೋಲ್ಡ್ ಬರುತ್ತೆ. ಅದೇ ರೀತಿ ಪ್ರಾಪರ್ಟಿ ವಿಷಯದಲ್ಲಾಗಿರ್ಬೋದು, ವೆಹಿಕಲ್ ವಿಷಯದಲ್ಲಾಗಿರ್ಬೋದು, ಅಂದರೆ ಕ್ಷಣಿಕಾವೇಶದಲ್ಲಿ ನೀವು ಯಾವಾಗ ಅಂದ್ಕೊಂಡ್ರೆ ಅವಾಗ ಇಮಿಡಿಯೇಟಾಗಿ ವಿತೌಟ್ ರಿಸರ್ಚ್, ವಿತೌಟ್ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳದೆ ಅಥವಾ ಅನುಭವಜ್ಞರ ಸಲಹೆಗಳು ಪಡೆದೆ ಈ ರೀತಿ ಕೊಳ್ಳುವಂತಹ ವಸ್ತುಗಳು, ಅದು ಮನೆ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಸೆಟ್ಸ್ ವಿಷಯದಲ್ಲಿ ಸ್ವಲ್ಪ ಹಣ ನಷ್ಟವಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಈ ಪರ್ಚೇಸ್ ವಿಷಯದಲ್ಲಿ ಸ್ವಲ್ಪ ಯೋಚನೆವಾಗಿರಿ. ಇನ್ನು ಸಂತಾನ ವಿಷಯದಲ್ಲಿ ಅನುಕೂಲ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ನ್ಯೂಸ್ ಆರ್ ನೀವೇನಾದರೂ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ರೆ ಅನುಕೂಲವಾಗಿರುತ್ತೆ. ಸೊ ಒಟ್ಟಾಗಿ ಗ್ರಹಣದ ಪ್ರಭಾವ ಅನ್ನೋದು ಈ
ಒಂಥರ ಮನಸ್ಸಲ್ಲಿ ಫ್ರಸ್ಟ್ರೇಷನ್ ತುಂಬಿಕೊಳ್ಳೋದು, ವಿಪರೀತವಾಗಿರುವಂತಹ ಖರ್ಚುಗಳು, ಹಣ ನಷ್ಟವನ್ನು ಇದು ಮುಂಚೆ ಹೇಳಿದ ರೀತಿಯಲ್ಲಿ ವಿಪರೀತ ಅಂದರೆ ಜಾಸ್ತಿ ರೇಟ್ ಇಟ್ಬಿಟ್ಟು ಹಣ ನಷ್ಟ ಮಾಡ್ಕೊಳ್ಳುವಂತಾಗಿರ್ಬೋದು. ಪಾರ್ಟ್ನರ್ಸ್ ನಡುವೆ ಗಂಡ ಹೆಂಡತಿಯ ಮಧ್ಯೆ ಸಣ್ಣ ಪುಟ್ಟ ವಿರುದ್ಧ ಭಾವನೆಗಳು ಬರೋದು, ಮಾಡಿರುವಂತಹ ಪ್ರಯತ್ನಗಳನ್ನೇ ಮತ್ತೆ ಮತ್ತೆ ಪದೇ ಪದೇ ಅಂದರೆ ಮನಸ್ಸು ಬುದ್ಧಿ ಯೋಚನೆ ಮಾಡಿ ಮಾಡುವಂತಹ ಸ್ಮಾರ್ಟ್ ವರ್ಕ್ ಏನಿರುತ್ತೋ ಅದರಲ್ಲಿ ತುಂಬ ಫೋಕಸ್ಡ್ ಇರಬೇಕಾಗಿರುತ್ತೆ. ತಪ್ಪುಗಳು ಮಾಡದೆ ನೀವು ಪರ್ಫೆಕ್ಟಾಗಿ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮುಖಾಂತರ ಮಾಡ್ಕೋಬೇಕಾಗಿರುತ್ತೆ. ಸೊ ಆಗಿರೋದ್ರಿಂದ ಸಪ್ತಮ ಸ್ಥಾನದಲ್ಲಿ ರವಿ ಬುಧ ಗುರು ಇದ್ದಾರೆ. ಇನ್ನು ತೃತೀಯ ಸ್ಥಾನದಲ್ಲಿ ಶನಿ ವಕ್ರಗತಿಯಲ್ಲಿದ್ದಾರೆ. 6ನೇ ಮನೆಯಲ್ಲಿ ಕುಜ ಅನುಕೂಲವಾಗಿದ್ದಾರೆ. ಮಕರ ರಾಶಿಯವರಿಗೆ ಒಟ್ಟಾಗಿ ಅದೊಂದು ರೀತಿ ಅದ್ಭುತ ರೀತಿಯಾಗಿರುವಂತಹ ಮಾಸ ಅಂತ ಹೇಳಬಹುದು. ಪ್ರಯತ್ನಗಳು ಅಥವಾ ನೀವು ಮೇಯ್ನ್ ನಿರ್ಧಾರಗಳು ತಗೊಳ್ಳೋದಿದ್ದರೆ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡ್ಕೊಳ್ಳಿ. ಗ್ರಹಣದ ಮುಖಾಂತರ ನಿಮ್ಮ ಸಂಬಂಧಗಳನ್ನು ಕಾಪಾಡ್ಕೊಳ್ಳಿ. ಅದನ್ನೇ ಸಪ್ತಮ ಭಾವ ಹೇಳೋದು. ರಿಲೇಷನ್ಶಿಪ್ನ ಕಾಪಾಡಿಕೊಳ್ಳಿ, ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಇನ್ನು ರವಿಯ ಪ್ರಭಾವ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ನೀರಿನಿಂದ ಅರ್ಘ್ಯ ಬಿಡುವುದಾಗಿರ್ಬೋದು, ಸೂರ್ಯನಿಗೆ ಸೂರ್ಯ ನಮಸ್ಕಾರಗಳು ಮಾಡೋದು, ಒಂದು ಚಾಳಿ ಪಾತ್ರೆ, ಒಂದು ಬೆಲ್ಲದ ಚೂರು, ಸ್ವಲ್ಪ ನೀರು ಹಾಕಿ ಆ ನೀರಿನಿಂದ ಸೂರ್ಯ ನಮಸ್ಕಾರಗಳು ಮಾಡೋದ್ರಿಂದ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭಾನುವಾರ ನಿಯಮಗಳು, ರವಿವಾರ ನಿಯಮಗಳನ್ನು ಪಾಲಿಸೋದರಿಂದ ರವಿ ಉದ್ಯೋಗಕಾರಕ, ಪಿತೃಕಾರಕ, ಆರೋಗ್ಯಕಾರಕ, ಅಧಿಕಾರಕಾರಕ. ಭಾಳಷ್ಟು ಜನ ಯಾರೋ ನಮ್ಮ ಆಂಗ್ಲೇಯರನ್ನ ಇಂಟ್ರಡ್ಯೂಸ್ ಮಾಡಿರುವಂತಹ ಸಂಡೇನ ನಾವು ಬಹಳಷ್ಟು ಜನ ಅಪಾರ್ಥ ಮಾಡಿಕೊಂಡು ಅದನ್ನು ಮಾಡಬೇಕಾಗಿ ಏನು ಮಾಡಬೇಕು ಅದನ್ನು ಮಾಡದೇ ಇರೋಂಥ ವಿಷಯಗಳೆಲ್ಲ ಮಾಡ್ತಾಯಿದ್ದೀವಿ. ಸಂಡೇ ಸೊ ಅಷ್ಟು ಇದಾಗಿ ಈ ಕೆಲವೊಂದು ವಿಷಯಗಳು ಮಾಂಸಾಹಾರ, ಮದ್ಯಪಾನ, ಅಂದರೆ ಇದು ಪಾರ್ಟಿ ಮೋಡ್ ಅಂತ ಇದಂತ ಹೇಳ್ಬಿಟ್ಟು. ಸೊ ಆ ರವಿಯ ಅನುಗ್ರಹಕ್ಕೋಸ್ಕರ ಗೋಧಿಯನ್ನು ದಾನ ಮಾಡೋದಾಗಿರ್ಬೋದು, ರವಿವಾರ ನಿಯಮಗಳನ್ನು ಪಾಲನೆ ಮಾಡೋದಾಗಿರ್ಬೋದು, ಇತ್ಯಾದಿ ವಿಷಯಗಳ ಮುಖಾಂತರ ನೀವು ಸಂಪೂರ್ಣ ಸೂರ್ಯ ನಾರಾಯಣನ ಅನುಗ್ರಹವು, ಆ ಪರಮೇಶ್ವರನ ಅನುಗ್ರಹವು ಪಡೆಯಬೇಕು ಮತ್ತು ಅವರ ಆಶೀರ್ವಾದ ಸದಾ ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.